ನಮಸ್ತೆ. ನಮ್ಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ನಿಮಗೋಸ್ಕರ ಇವತ್ತು ಒಂದು ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ತುಂಬಾ ಡಿಫ್ರೆಂಟ್ ಆಗಿರುವ ಒಂದು ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ನಿಮ್ಗೆ ಇವತ್ತು ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನು ಒಂದು 200 ಗ್ರಾಮ್ನಷ್ಟು ಮಶ್ರೂಮನ್ನು ಈ ರೀತಿ ಒಂದು ಮಶ್ರೂಮಲ್ಲಿ 2 ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಮತ್ತೆ ಕಟ್ ಮಾಡಿ 2 ಪೀಸ್ಗಳನ್ನಾಗಿ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ, ಅದ್ರ ಜೊತೆಗೆ ನೀರುಳ್ಳಿ ಹೂ ಸಹ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿನೂ ಸಹ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಪಲಾವಿಗೆ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಒಂದು ಮಶ್ರೂಮ್ ಪಲಾವ್ ಇದು. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ಕೂಡಲೇ ಒಂದು 2 ಚಕ್ಕೆ, ಅದ್ರ ಜೊತೆಗೆ ಒಂದು 5ರಿಂದ 6 ಲವಂಗ, ಹಾಗೆ ಒಂದು 5ರಿಂದ 6 ಕಾಳುಮೆಣಸು, ಅದರ ಜೊತೆಗೆ ಒಂದು 3 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಒಂದು ಸರ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹೂವನ್ನು ಹಾಕ್ತಾಯಿದ್ದೀನಿ. ನಾನು ಈರುಳ್ಳಿನ ಹಾಕ್ತಿಲ್ಲ, ಇಲ್ಲಾಂದರೆ ನಾನು ಈರುಳ್ಳಿ ಒಗ್ಗರಣೆ ಮಾಡಿ ಬೇರೆ ಪಲಾವ್ ಮಾಡೋದಾದರೆ ಹಾಕ್ತಿದ್ದೆ. ಈಗ ಈರುಳ್ಳಿ ಹೂವನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದು 5ರಿಂದ 6 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಕಪ್ನಷ್ಟು ಪುದೀನ ಸೊಪ್ಪು, ಹಾಗೆ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗರಂ ಮಸಾಲೆ ಇದೆಯಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಅದನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೇಸ್ಟು ರೆಡಿಯಾಗಿದೆ. ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಹಾಗೆ ನಾನು 1 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಪಲಾವಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ ಮತ್ತು ಬೆಣ್ಣೆ ಕಾದ ನಂತರ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಲಿ. ನಾನು ಆಗಲೇ ಹೇಳ್ದಾಗೆ ಮಶ್ರೂಮಿಂದ ಏನೇ ರೆಸಿಪಿ ಮಾಡಿದ್ರೂ ಸಹ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಹಿಂದೆ ಮಶ್ರೂಮಿನ ಮಸಾಲ ಗ್ರೇವಿ ಅದನ್ನು ಮಾಡಿದ್ದೀನಿ. ಹಾಗೆ ಮಶ್ರೂಮಿನ ಕೆಲವು ರೆಸಿಪಿಗಳನ್ನು ಹಾಕಿದ್ದೀನಿ. ನನ್ನ ವಿಡಿಯೋಗಳನ್ನೆಲ್ಲ ಒಂದು ಸತಿ ಚೆಕ್ ಮಾಡಿ ನೋಡಿ. ಈರುಳ್ಳಿ ಫ್ರೈ ಆದ ನಂತರ 1-2 ಚಕ್ಕೆ, ಹಾಗೆ ಒಂದು 4ರಿಂದ 5 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಘಮಕ್ಕೋಸ್ಕರ ಅಷ್ಟೇ, ನಾವು ಮಸಾಲೆಗೆ ಹಾಕಿದ್ದೀವಿ, ಇದು ಸ್ವಲ್ಪ ಘಮಕ್ಕೋಸ್ಕರ ಹಾಕ್ತಿರೋದಷ್ಟೇ. ಇವೆಲ್ಲ ಫ್ರೈ ಆದ ನಂತರ ನಾವು ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಹಸಿಮೆಣಸು, ಪುದೀನ, ಹಾಗೆ ಈರುಳ್ಳಿ ಹೂವು, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ವಲ್ಲ ಅದರ ಹಸಿಯ ವಾಸನೆ ಅಂದರೆ ಹಸಿಯ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪನೇ ಕಲ್ಲರು ಚೇಂಜ್ ಆಗ್ತಿದೆ ನೋಡಿ, ಎಣ್ಣೆ ಹಾಗೂ ಬೆಣ್ಣೆಯಲ್ಲಿ. ನಂತರ ನೆನೆಸಿರುವಂತಹ 1 ಕಪ್ನಷ್ಟು ಬಟಾಣಿ ಕಾಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಬಟಾಣಿನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಡ್ರೈ ಬಟಾಣಿನ ಹಿಂದಿನ ದಿನ ರಾತ್ರಿಯೇ ನೀರಿಗೆ ಹಾಕಿ ನೆನೆಸಿಟ್ಕೊಳ್ಬೋದು. ತುಂಬಾ ಗ್ರೀನಾಗಿ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ಈಗ ನಾನು ಚೆನ್ನಾಗಿ ತೊಳೆದು ನೀರು ಬಸ್ತಿರುವಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಮಾಮೂಲಿ ನೀವು ಸೋನಾ ಮಸೂರಿ ಅಥವಾ ಬಾಸ್ಮತಿ ರೈಸ್ ಕೂಡ ಹಾಕ್ಕೊಳ್ಬೋದು. ನಾನು 1.5 ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. 1/4 ಗಂಟೆ ಮೊದಲು ಅದನ್ನು ತೊಳೆದು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಯಾವ ಕಪ್ನಲ್ಲಿ ಅಕ್ಕಿನ ಹಾಕಿದ್ದೀವೋ ಅದೇ ಕಪ್ನಲ್ಲಿ ನೀರನ್ನು ಹಾಕ್ಕೊಳ್ಳೋಣ.
ನಾನು 1.5 ಕಪ್ನಷ್ಟು ಅಕ್ಕಿ ಹಾಕಿರೋದ್ರಿಂದ 3 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಕನೆಕ್ಟ್ ಆಗದೆ ಹಾಗೆ ಈ ವಿಡಿಯೋನ ನೋಡ್ತಿದ್ದೀರಿ, ಆದಷ್ಟು ಬೇಗ ಚಾನಲ್ಗೆ ಕನೆಕ್ಟ್ ಆಗಿ ನನ್ನ ಎಲ್ಲ ರೆಸಿಪಿಯ ವಿಡಿಯೋಗಳನ್ನು ಒಂದು ಸರ್ತಿ ನೋಡಿ. ಉಪ್ಪು ಮತ್ತು ನೀರೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾವು ಕಟ್ ಮಾಡಿರುವಂಥ ಮಶ್ರೂಮನ್ನು ಹಾಕ್ಕೊಳ್ಳೋಣ. ಇದೊಂದು ಟಿಪ್ಸು ನಿಮಗೆ ಗೊತ್ತಿರಲೇಬೇಕು, ಏಕೆಂದರೆ ನಾವು ಮೊದಲೇ ಮಶ್ರೂಮನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಮಶ್ರೂಮ್ ಫುಲ್ಲು ಕರಗಿ ಹೋಗುತ್ತೆ, ಮಶ್ರೂಮ್ ಏನೂ ಸಿಕ್ಕಲ್ಲ. ಮನೇಲಂತೂ ಚಿಕ್ಕ ಮಕ್ಕಳು ಇದ್ರಂತೂ ಮಶ್ರೂಮ್ ಪಲಾವ್ ಮಾಡಿದೀಯಾ, ಮಶ್ರೂಮೇ ಇಲ್ಲ ಅಂತ ಜಗಳ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಂತರ ಎಂಡಲ್ಲಿ ನಾವೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಾದ ನಂತರ ಎಂಡಲ್ಲಿ ಮಶ್ರೂಮನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3 ವಿಷಲನ್ನು ಕೂಗಿಸ್ಕೊಳ್ಳೋಣ. ನಾನು 3 ವಿಷಲನ್ನು ಕೂಗಿಸ್ಕೊಂಡು ಮುಚ್ಚಳನ ತಣ್ಣಗಾದ ನಂತರ ವಿಷಲ್ ತಣ್ಣಗಾದ ನಂತರ ತೆಗೆದಿದ್ದೀನಿ. ನೋಡಿ, ಮಶ್ರೂಮು ಕರಗಿಲ್ಲ, ಹಾಗೆ ಇದೆ ನೋಡಿ. ಮಶ್ರೂಮ್ ಬೆಂದಿದೆ, ಆದರೆ ಸಿಗುತ್ತೆ, ನೋಡಲಿಕ್ಕೂ ಸಿಗುತ್ತೆ, ಬಾಯಿಗೂ ಸಿಗುತ್ತೆ ತಿನ್ನಲಿಕ್ಕೆ. ನೀವು ಮೊದಲೇ ಅದನ್ನು ಫ್ರೈ ಮಾಡಿಕೊಂಡ್ರೆ ಅದು ಸಿಕ್ಕದೇ ಇಲ್ಲ, ಕರ್ಗೋಗಿರುತ್ತೆ. ನೀವು ಮಶ್ರೂಮ್ ಪಲಾವ್ ಅಂದರೂ ಸಹ ಪಲಾವಲ್ಲಿ ಮಶ್ರೂಮ್ ಇರಲ್ಲ. ಇದನ್ನು ಒಂದು ಸರ್ತಿ ಸೌಟ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಮೊಸರು ಬಜ್ಜಿ ಜೊತೆ ಕೂಡ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕಲರ್ ಅಂತೂ ಗ್ರೀನ್ ಆಗಿದೆ, ಗ್ರೀನ್ ಕಲರ್ ಪಲಾವು ಕೂಡ ಅಂತ ಹೇಳ್ಬೋದು. ರುಚಿಯಾಗಿರುವಂತಹ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.